this is my class 5 on the chapter data structures. Continuing with the operations. Previously, in my previous session, I talked about, I gave you an algorithm on insertion. I believe we have worked out on that and got the same output as I explained. So further moving with the operations, in today's session I will be talking about the operation that is deletion, and if time permits, if possible, I will be going with the searching also. So deletion anta heluvaga nimge nanu ಒಂದು ಅರೇನ ಕನ್ಸಿಡರ್ ಮಾಡಿದೆ ಲಾಸ್ಟ್ ಸೆಷನ್ ಅಲ್ಲಿ. ದ ಸೇಮ್ ಅರೇ ಐ ಶಾಲ್ ಟೇಕ್ ಇನ್ ದಿಸ್ ಸೆಷನ್ ವಿತ್ ಎಕ್ಸ್ಟ್ರಾ ಎಲಿಮೆಂಟ್. ಸೊ ಇಲ್ಲಿ 5 ಎಲಿಮೆಂಟ್ ಅನ್ನು ತಗೊಂಡಿದ್ದೀನಿ. ಸೊ ಇಂದಿನ ಸೆಷನ್ ನಲ್ಲಿ 4 ಎಲಿಮೆಂಟ್ಸ್ ಫಾರ್ ಇನ್ಸರ್ಷನ್ ತಗೊಂಡಿದ್ದೆ. ಈ ಒಂದು ಸೆಷನ್ ಅಲ್ಲಿ 5 ಎಲಿಮೆಂಟ್ಸ್ ತಗೊಂಡಿದ್ದೀನಿ ಅಂಡ್ ಐ ವಿಲ್ ಬಿ ರಿಮೂವಿಂಗ್ 1 ಎಲಿಮೆಂಟ್ ಫ್ರಮ್ ದ ಅರೇ. ಸೊ ಈಗ ಡಿಲಿಷನ್ ಮಾಡಲಿಕ್ಕೆ ಐ ಕ್ಯಾನ್ ಗೋ ವಿತ್ 2 ways. ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಅನ್ನ ಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಅನ್ನು ಡಿಲೀಟ್ ಮಾಡುವಂಥದ್ದು. ಇನ್ನೊಂದು ಬೈ ಇಟ್ಸ್ ಪೊಸಿಷನ್. ಸೊ ಈಗ ಪೊಸಿಷನ್ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ, ಡೇಟಾ ಎಲಿಮೆಂಟ್ ಅಂದ್ರೆ ಏನು ಅಂತ ಗೊತ್ತಿದೆ. ಐಟಮ್ ಡೇಟಾ ಎಲಿಮೆಂಟ್ ಅನ್ನು ನಾವು ಐಟಮ್ ಅಂತ ಹೇಳಿ ರೆಫರ್ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಈಗ ಟರ್ಮ್ಸ್ಗಳ ಬಗ್ಗೆ ನಾಲೆಜ್ ಇದೆ. ಈಗ ನಾನು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಅನ್ನ ಅರೇಯಿಂದ ಡಿಲೀಟ್ ಮಾಡ್ಬೇಕಂತ ಹೇಳುವಾಗ 2 ways ಅಂತ ಹೇಳಿದೆ. ಒಂದು ಬೈ ಯೂಸಿಂಗ್ ದ ಡೇಟಾ ಎಲಿಮೆಂಟ್ ಇಟ್ ಸೆಲ್ಫ್. ಸೊ ನಾನು ಯಾವ ಡೇಟಾ ಎಲಿಮೆಂಟ್ ಅನ್ನು ಡಿಲೀಟ್ ಮಾಡಬೇಕು ಅನ್ನೋದರ ಮೇಲೆ ಒಂದು ಡಿಲಿಷನ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೀನಿ. ಇನ್ನೊಂದು ವೇ ವಿತ್ ದ ಹೆಲ್ಪ್ ಆಫ್ ದ ಪೊಸಿಷನ್. ಸೊ ನಿಮಗೆ ಪೊಸಿಷನ್ ಅಂದ್ರೆ ಏನು ಅಂತ ಗೊತ್ತಿದೆ. ಸೊ ಈಗ 2 ways ನಲ್ಲಿ ನಾವು ಯಾವ ವೇ ಅನ್ನ ನಾವು ಯೂಸ್ ಮಾಡ್ಕೊಳ್ತೀವಿ, ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ಅಂತ ನೋಡೋದಾದ್ರೆ, ನಾವು ಸೆಕೆಂಡ್ ಮೆಥಡ್ ಅನ್ನ ಬೈ ಇಟ್ಸ್ ಡಿಲೀಟಿಂಗ್ ಅನ್ ಎಲಿಮೆಂಟ್ ಬೈ ಇಟ್ಸ್ ಪೊಸಿಷನ್, ಸೊ ಅದರ ಬೇಸ್ ಮೇಲೆ ನಾವು ಡಿಲಿಷನ್ ಮಾಡ್ತೀವಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಆ ಫಾರ್ಮ್ ಇದೆ. ಯಾಕೆ ನಾವು ಫಸ್ಟ್ ಮೆಥಡ್ಗೆ ಅಥವಾ ಫಸ್ಟ್ ಫಾರ್ಮ್ಗೆ ಹೋಗೋದಿಲ್ಲ? ಸೊ ಯಾಕೆ ಹೋಗೋದಿಲ್ಲ ಅಂತ ನೋಡಿದ್ರೆ, ಸಪೋಸ್ ಈ ಎಕ್ಸಾಂಪಲ್ ನಲ್ಲಿ ಇನ್ನೂ ಒಂದು 10 ಇದೆ ಅಂತ ಅನ್ಕೊಳ್ಳಿ. ಜಸ್ಟ್ ಫಾರ್ ಯುವರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈಗ ನಾನು 10 ಅನ್ನೋ ಎಲಿಮೆಂಟ್ ಅನ್ನು ಡಿಲೀಟ್ ಮಾಡಬೇಕು. ಈಗ 10 ಅನ್ನೋದು ಸಿಂಗಲ್ 10 ಇದ್ರೆ ಓಕೆ ಫೈನ್, ನಡೆಯುತ್ತೆ, ಡಿಲೀಟ್ ಆಗುತ್ತೆ. ಸಪೋಸ್ 10 ಅನ್ನೋ ಎಲಿಮೆಂಟ್ ಅಕರೆನ್ಸ್ ಜಾಸ್ತಿ ಇದ್ರೆ, 10 ಅನ್ನೋದು 0th ಪೊಸಿಷನ್ ಅಲ್ಲೂ ಇದೆ, 2nd ಪೊಸಿಷನ್ ಅಲ್ಲೂ ಇದೆ. ಈಗ ಎರಡೂ 10 ಅನ್ನ ಡಿಲೀಟ್ ಮಾಡಬೇಕಾ ಅಥವಾ ಬರೀ ಒಂದು 10 ಅನ್ನ ಡಿಲೀಟ್ ಮಾಡಬೇಕಾ ಕ್ವಶನ್ ಬರುತ್ತೆ. ಒಂದು 10 ಅನ್ನ ಮಾತ್ರ ಡಿಲೀಟ್ ಮಾಡೋದೇ ಆದ್ರೆ ಎರಡರಲ್ಲಿ ಯಾವ 10 ಅನ್ನ ಡಿಲೀಟ್ ಮಾಡಬೇಕು? ಫಸ್ಟ್ 10 ಆರ್ ದ ನೆಕ್ಸ್ಟ್ 10? ಇದು ಬರೀ 2 10 ಇದ್ದಾಗ ಮಾತ್ರ. ಸಪೋಸ್ 3 10s ಇದೆ, ಈ 3 10 ನಲ್ಲಿ ಯಾವ 10 ಅನ್ನ ಇಟ್ಕೋಬೇಕು, ಯಾವ 10 ಅನ್ನ ಡಿಲೀಟ್ ಮಾಡಬೇಕು, ಈ ಕನ್ಫ್ಯೂಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಬರೀಬಹುದು, ಅದಕ್ಕೂ ನಾನು ಆಲ್ಗರಿದಮ್ಸ್ ಪ್ರೋಗ್ರಾಮ್ಸ್ ಬರೀಬಹುದು. ಬಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನಿಮಗೆ ಅಷ್ಟು ಏನು ಅಡ್ವಾನ್ಸ್, ನಿಮ್ಮ ಲೆವೆಲ್ಗೆ ಅಷ್ಟೊಂದು ಕಷ್ಟ ರೀತಿಯಾದ ಡಿಲಿಷನ್ ಅನ್ನೋ ಆಪರೇಷನ್ ಇಲ್ಲ. ಸೊ ವಿ ಡಿಲೀಟ್ ಎನ್ ಎಲಿಮೆಂಟ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಪೊಸಿಷನ್. ಸೊ ಆ ಪೊಸಿಷನ್ ಅನ್ನ ಇಟ್ಕೊಂಡು ನಾವು ಎಲಿಮೆಂಟ್ ಅನ್ನ ಡಿಲೀಟ್ ಮಾಡ್ತೀವಿ. ಓಕೆನಾ? ಸೊ ಅದಕ್ಕೆ ನಿಮಗೆ ಇನ್ಸರ್ಷನ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಸೆಂಬ್ಲಿನಲ್ಲಿ ನಿಂತಿರ್ತೀರಾ. ಸೊ ಈ ರೀತಿಯಾದ ಒಂದು ಎಕ್ಸಾಂಪಲ್ ಕೊಟ್ಟಿದೆ. ಸೇಮ್ ಎಕ್ಸಾಂಪಲ್ ಅನ್ನ ಡಿಲಿಷನ್ಗೆ ಕೂಡ ಕೊಡ್ತೀನಿ. ಓಕೆ, ಸೊ ಇಲ್ಲಿ 5 ಎಲಿಮೆಂಟ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೇಮ್ 5 ಸ್ಟೂಡೆಂಟ್ಸ್ ಇರುವಂತ ಒಂದು ಅಸೆಂಬ್ಲಿ ಲೈನ್ ಅನ್ನ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಬೀಯಿಂಗ್ ಅ ಫಿಸಿಕಲ್ ಟ್ರೈನರ್, ಸೊ ನಾನು ಫಿಸಿಕಲ್ ಟ್ರೈನರ್ ಆಗಿ 5 ಜನ ಸ್ಟೂಡೆಂಟ್ಸ್ ಅನ್ನ ನಿಲ್ಲಿಸುವಾಗ ಲೈನ್ ನಲ್ಲಿ ಒಂದು ಕ್ರೈಟೀರಿಯಾ ಫಾಲೋ ಮಾಡಿರ್ತೀನಿ. ಏನು? 1 arm ಡಿಸ್ಟೆನ್ಸ್, ಹೈಟ್ ವೈಸ್, ಈ 2 ಕ್ರೈಟೀರಿಯಾ ಅಥವಾ ಕಂಡೀಷನ್ಸ್ ಅನ್ನ ಫಾಲೋ ಮಾಡಿರ್ತೀನಿ, ರೂಲ್ಸ್. ಸಪೋಸ್ 5 ಜನದಲ್ಲಿ ಕ್ಲಾಸ್ ವೈಸ್ ನಾವು ಲೈನ್ ಮಾಡುವಂಥದ್ದು, ನನಗೆ ನೆನಪಿರೋ ಹಾಗೆ ನಾವು ಮಾಡ್ತಾ ಇದ್ದಂಥದ್ದು ಕ್ಲಾಸ್ ವೈಸ್ ಲೈನ್ ಫಾರ್ಮೇಷನ್ ಮಾಡ್ತಾ ಇದ್ವಿ. ಸೊ ಸೇಮ್ ಫಾರ್ಮೇಷನ್ ನಿಮ್ಮಲ್ಲೂ ಇದ್ದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ 5 ಜನರ ಲೈನ್ ಇದೆ. I have a line of 5 members where one student doesn't belong to that class. So ಒಂದು ಸ್ಟೂಡೆಂಟ್ ಆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ಗೆ ಸೇರಿರೋದಿಲ್ಲ. So I find that student and I just take him out of that line. So ಆ ಒಂದು ಸ್ಟೂಡೆಂಟ್ ಅನ್ನು ನಾನು ಹುಡುಕಿ ಅವರನ್ನ ಲೈನ್ ಇಂದ ಹೊರಗೆ ತಗೊಂಡು ಬರ್ತೀನಿ. ಓಕೆ, ಸಪೋಸ್ 5 ಜನ ಇದ್ದಾರೆ, 5 members are standing in a line of 1 arm distance. Suppose at position 2 ಅಥವಾ 3
ಸೊ ಅಲ್ಲಿ ಲೈನ್ ಫಾರ್ಮೇಷನ್ ಅಲ್ಲಿ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಫೋರ್ತ್, ಫಿಫ್ತ್. ಸೊ ಈ ರೀತಿ 5 ಪೊಸಿಷನ್ ಇದೆ. ಅದರಲ್ಲಿ 3ನೇ ಪೊಸಿಷನ್ ಅಲ್ಲಿ ಯಾರು ನಿಂತಿದ್ದಾರೆ, ಸೊ ಆ ಒಂದು ಸ್ಟೂಡೆಂಟ್ ಆ ಒಂದು ಲೈನಿಗೆ ಸೇರದೆ ಇರುವಂತಹ ಸ್ಟೂಡೆಂಟ್. ಸೊ ಈಗ ನಾನು ಆ ಸ್ಟೂಡೆಂಟ್ ಅನ್ನ ಹೊರಗೆ ತಗೊಂಡು ಬರ್ತೀನಿ. ಓಕೆ, ಈಗ ಆ ಸ್ಟೂಡೆಂಟ್ ಅನ್ನ ಹುಡುಕ್ತೀನಿ. ಹೆಂಗೆ ಹೇಳ್ತೀನಿ, 3ನೇ ಪ್ಲೇಸ್ ನಲ್ಲಿ ಇರುವಂತ ಸ್ಟೂಡೆಂಟ್, ನೀನು ಈ ಲೈನಿಗೆ ಸೇರಿಲ್ಲ, ಹೊರಗೆ ಬಾ ಅಂತ ಹೇಳಿ ಅವ್ರನ್ನ ಹೊರಗೆ ತಗೊಂಡು ಬರ್ತೀನಿ. ಸೊ ಹೊರಗೆ ತಗೊಂಡು ಬರುವಾಗ ಫಸ್ಟ್ ಪೊಸಿಷನ್ ಅಲ್ಲಿ ಒಬ್ರು ಇದ್ದಾರೆ, ಸೆಕೆಂಡ್ ಪೊಸಿಷನ್ ಅಲ್ಲಿ ಒಬ್ರು ಇದ್ದಾರೆ, 3ನೇ ಪೊಸಿಷನ್ ಖಾಲಿ. ಸೊ ಇದನ್ನ ನೀಟಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಫ್ಲೋ ಕರೆಕ್ಟ್ ಆಗಿರಬೇಕು. ಲೈನ್ ಇದೆ, ವಿಚ್ ಮೀನ್ಸ್ ಅರೇ ಇದೆ. ಸೊ ಈ ಲೈನ್ ನಿಂದ ಫಸ್ಟ್ ಸ್ಟೆಪ್ ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ರಿಮೂವಿಂಗ್ ಅ ಸ್ಟೂಡೆಂಟ್. ನಾನು ಒಂದು ಸ್ಟೂಡೆಂಟ್ ಅನ್ನ ಲೈನ್ ಇಂದ ಹೊರಗೆ ತಗೊಂಡು ಬರ್ತಾ ಇದ್ದೀನಿ, ರೈಟ್. ಇದು ಫಸ್ಟ್ ಸ್ಟೆಪ್ ನಂದು. ಇನ್ಸರ್ಷನ್ ಅಲ್ಲಿ ಲಾಸ್ಟ್ ಸ್ಟೆಪ್ ಇದು, ಇನ್ಸರ್ಷನ್ ಲಾಸ್ಟ್ ಸ್ಟೆಪ್. ಬಟ್ ಡಿಲೀಷನ್ ಅಲ್ಲಿಗೆ ಬಂದಾಗ ಹೊರಗಡೆ ಸ್ಟೂಡೆಂಟ್ ಅನ್ನ ಹೊರಗೆ ತಗೊಂಡು ಬರೋದು ಫಸ್ಟ್ ಸ್ಟೆಪ್. ಹೊರಗೆ ತಗೊಂಡು ಬಂದ್ಮೇಲೆ ಆ ಪ್ಲೇಸ್ ಖಾಲಿ, ಹೌದಾ. ಸೊ ಈಗ ಫಸ್ಟ್ ಪ್ಲೇಸ್ ನಲ್ಲಿ, ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ, 3ನೇ ಪ್ಲೇಸ್ ಖಾಲಿ, 4th ಪ್ಲೇಸ್ ನಲ್ಲಿ ಒಬ್ರು ಇದ್ದಾರೆ, 5th ಪ್ಲೇಸ್ ನಲ್ಲಿ ಒಬ್ರು ಇದ್ದಾರೆ. ಲೈನ್ ಫಾರ್ಮೇಶನ್ ಮಾಡುವಾಗ ಯಾವಾಗಲೂ 1 arm ಡಿಸ್ಟೆನ್ಸ್ ಇರಬೇಕು. ಈಗ ನಾನು 3ನೇ ಪ್ಲೇಸ್ ನಿಂದ ಒಬ್ಬ ಸ್ಟೂಡೆಂಟ್ ಅನ್ನ ಹೊರಗೆ ತಗೊಂಡು ಬಂದ್ರೆ 1 arm ಡಿಸ್ಟೆನ್ಸ್ ಇದೆಯಾ? 4th ಸ್ಟೂಡೆಂಟಿಗೆ 1 arm ಡಿಸ್ಟೆನ್ಸ್ ಇಲ್ಲ, ಬಿಕಾಸ್ ಅ ಗ್ಯಾಪ್ ಹ್ಯಾಸ್ ಫಾರ್ಮ್ಡ್, ಹೌದಾ. ಸೊ ಈಗ ನಾನೇನ್ ಮಾಡಬೇಕು, ಇಬ್ರು ಸ್ಟೂಡೆಂಟ್ ಗ್ಯಾಪ್ ಇಂದ ಇಬ್ರು ಸ್ಟೂಡೆಂಟ್ ಏನ್ ಹಿಂದೆ ಇದ್ದಾರೆ ಅವ್ರನ್ನ ನಾನು ಮುಂದೆ ತಳ್ಳಬೇಕು, ಮುಂದೆ ಕರೆಸ್ತಾರಲ್ವಾ. ಸೊ ಮುಂದೆ ಬರುವಾಗ 4th ಪ್ಲೇಸ್ ನಲ್ಲಿ ಇರುವಂತ ಸ್ಟೂಡೆಂಟ್ 3rd ಪ್ಲೇಸ್ಗೆ ಬರ್ತಾರೆ, 5th ಪ್ಲೇಸ್ ನಲ್ಲಿ ಇರುವಂತಹ ಸ್ಟೂಡೆಂಟ್ 4th ಪ್ಲೇಸ್ಗೆ ಬರ್ತಾರೆ, ಹೌದಾ. ಬಿಕಾಸ್ ನನಗೆ ಜಾಗ ಇದೆ, ಐ ಕ್ಯಾನ್ ಈಸಿಲಿ ಪುಷ್ ದೆಮ್ ಫಾರ್ವರ್ಡ್. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ನಾನು ಡಿಲಿಷನ್ ಪ್ರೋಸೆಸ್ ಅನ್ನ ಮಾಡ್ತೀನಿ. ಸೊ ಇನ್ಸರ್ಷನ್ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ, ಡೆಮಾನ್ಸ್ಟ್ರೇಟ್ ಮಾಡುವಾಗ ಐ ಟುಕ್ 2 cases. ಸೇಮ್ ವೇ ಐ ಶಾಲ್ ಟೇಕ್ 2 cases ಇನ್ ದಿಸ್ ಕೇಸ್. ಸೊ ಈಗ ನಾನು ಇಲ್ಲಿ ತಗೊಳ್ಳುವಾಗ ಡಿಲಿಷನ್ ಮಾಡಲಿಕ್ಕೆ ನನಗೆ ಹೊಸದಾಗಿ ಏನೇನು ಟರ್ಮ್ಸ್ ಬೇಕು. ಈಗ ಇನ್ಸರ್ಷನ್ ಮಾಡುವಾಗ ಅರೇ ಇತ್ತು, ಅರೇನಲ್ಲಿ ಇನ್ಸರ್ಷನ್ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಹೊಸ ಡೇಟಾ ಎಲಿಮೆಂಟ್ ಬೇಕಿತ್ತು, ಜೊತೆಗೆ ಪೊಸಿಷನ್ ಬೇಕಿತ್ತು. ಸೊ ಇದೆರಡು ನ್ಯೂ ಟರ್ಮ್ಸ್ ಟು ಪರ್ಫಾರ್ಮ್ ಇನ್ಸರ್ಷನ್. ಡಿಲಿಷನ್ ಮಾಡಲಿಕ್ಕೆ ನನ್ಗೇನು ಬೇಕಾಗಾದ್ರೆ, ಸೊ ಐ ಜಸ್ಟ್ ನೀಡ್ ಪೊಸಿಷನ್. ಯಾಕೆ ಡೇಟಾ ಎಲಿಮೆಂಟ್ ಬೇಡ? ಬಿಕಾಸ್ ಐ ಆಮ್ ನಾಟ್ ರೆಫರಿಂಗ್ ಆರ್ ಐ ಆಮ್ ನಾಟ್ ರಿಮೂವಿಂಗ್ ಎನ್ ಎಲಿಮೆಂಟ್, ರೆಫರಿಂಗ್ ಎನ್ ಎಲಿಮೆಂಟ್. ಸೊ ಒಂದು ಎಲಿಮೆಂಟ್ ಅನ್ನು ನಾನು ಹೊರಗೆ ತೆಗಿತಾ ಇರೋದು ಆ ಡೇಟಾ ಎಲಿಮೆಂಟ್ ಅನ್ನ ರೆಫರ್ ಮಾಡಿ ಅಲ್ಲ, ಬೈ ಇಟ್ಸ್ ಪೊಸಿಷನ್, ಹೌದಾ. ಹಾಗಾಗಿ ನಾನು ಡೇಟಾ ಎಲಿಮೆಂಟ್ ಅನ್ನ ರೀಡ್ ಮಾಡೋದಿಲ್ಲ, ಬರೀ ಪೊಸಿಷನ್ ಅನ್ನ ಮಾತ್ರ ರೀಡ್ ಮಾಡ್ತೀನಿ. ಸೊ ಹಾಗಿದ್ದಾಗ ಆಲ್ಗರಿದಮ್ ಅನ್ನ ಬರೀಲಿಕ್ಕೆ, ದಟ್ ಟು ಡಿಲಿಷನ್ ಆಲ್ಗರಿದಮ್ ಅನ್ನ ಬರೀಲಿಕ್ಕೆ, ಐ ನೀಡ್ ಅನ್ ಅರೇ which is pre-existed. So let A be an array of n elements. So n ಈ ಕೇಸ್ ನಲ್ಲಿ ಎಷ್ಟಿದೆ? 5 ಹೆಂಗೆ ನಿಮಗೆ ಗೊತ್ತಿದೆ, ನಂಬರ್ ಆಫ್ ಎಲಿಮೆಂಟ್ಸ್ 1 2 3 4 5. ಓಕೆ, ಸೊ ವಿತ್ ರೆಫರೆನ್ಸ್ ಟು 4, ಐ ಮೀನ್ ವಿತ್ ರೆಫರೆನ್ಸ್ ಟು n, 4 ಅನ್ನು ನಾವು ಬರೆಯೋದಾದ್ರೆ n-1 ಅಂತ ಬರೀಬಹುದು, ಹೌದಾ. ಲೆಟ್ ಎ ಬಿ ಎನ್ ಅರೇ ಆಫ್ n ಎಲಿಮೆಂಟ್ಸ್. ಸೊ ಇದನ್ನ ನಾನು ಹಿಂಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಇನ್ನೇನು ಬೇಕು ನನಗೆ, ಇನ್ನೇನೇನು ಯೂಸ್ ಮಾಡ್ತೀನಿ? ಪಿ ವಿಚ್ ಇಸ್ ಪೊಸಿಷನ್. ಪಿ ಅಂತ ಹೇಳುವಾಗ ಪೊಸಿಷನ್, ಇದನ್ನ ಶಾರ್ಟ್ ಫಾರ್ಮ್ನಲ್ಲಿ ಒಂದೇ ಲೆಟರ್ನಲ್ಲಿ ಬರ್ಕೊಳ್ಳುವಾಗ ಪಿ ಅಂತ ಬರ್ಕೊಳ್ತೀವಿ. ಪಿ ಪೊಸಿಷನ್ ಆಫ್ ಎನ್ ಎಲಿಮೆಂಟ್ ಟು ಬಿ ರಿಮೂವ್ಡ್. ಓಕೆ, ಪೊಸಿಷನ್ ಆಫ್ ಎನ್ ಎಲಿಮೆಂಟ್ ವಿಚ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದ ಅರೇ. ನೆಕ್ಸ್ಟ್ ಈಗ ಕೇಸಸ್ ನೋಡೋದಾದ್ರೆ ಸಿಮಿಲರ್ ಕೇಸಸ್ ತಗೊಳ್ತೀನಿ. The cases which we took in insertion, similar cases. ಯಾವ case 1, ಸೊ ನನಗೆ ಬರೀ ಪೊಸಿಷನ್ ಮಾತ್ರ ಬೇಕಾಗಿರೋದ್ರಿಂದ case 1 position which I represented using p which is equals to 2. ಓಕೆ, ಸೊ ಈಗ ನನಗೆ ಅರೇ ಇದೆ, ಲೈನ್ ನಿಲ್ಸಿದ್ದೀನಿ, ಲೈನ್ನಲ್ಲಿ ಯಾರನ್ನ ನಾನು ಹೊರಗೆ ತೆಗಿಬೇಕು ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಯಾರನ್ನ, ಸೆಕೆಂಡ್ ಪೊಸಿಷನಲ್ಲಿ ಯಾರು ನಿಂತಿದ್ದಾರೆ. ಸೊ ಇಲ್ಲಿ ಸೆಕೆಂಡ್ ಪೊಸಿಷನ್ ಅಂತ ಹೇಳುವಾಗ 0 ಇಂದ ಸ್ಟಾರ್ಟ್ ಆಗೋದ್ರಿಂದ ಈ ಪೊಸಿಷನ್. ಓಕೆ, ಸೊ ಈಗ ಯಾರನ್ನ ರಿಮೂವ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಫಸ್ಟ್ ಏನು ಮಾಡ್ತೀನಿ ನಾನು, ಫಸ್ಟ್ ಅವರನ್ನ ಲೈನಿಂದ ಹೊರಗೆ ತಗೊಂಡು ಬಂದ್ಬಿಡ್ತೀನಿ, ಹೌದಲ್ವಾ. ಸೊ ಐ ರಿಮೂವ್.
ಫಸ್ಟ್ ಅವರನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಅರೇನಲ್ಲಿ ಇರುವಂತಹ ಎಲಿಮೆಂಟ್ ಯಾರು 30 ಅನ್ನೋದು ಎಲ್ಲಿ ಸಿಗುತ್ತೆ 2 ಅನ್ನು ರೆಫರ್ ಮಾಡ್ತಾ ಇರೋದು ಯಾವುದು ಪಿ, ಎ ಆಫ್ ಪಿ. ಹೌದಾ? ಸೊ ರಿಮೂವ್ ಮಾಡ್ತೀನಿ. ನಿಮ್ಮ ನೋಟ್ಸ್ನಲ್ಲಿ ನಾನು ಹೆಂಗೆ ಕೊಟ್ಟಿದ್ದೀನಿ, ಐಟಮ್ ಈಕ್ವಲ್ಸ್ ಟು ಎ ಆಫ್ ಪಿ ಅಂತ ಏನೋ ಹೇಳಿದೆ. ಸೊ ನೀವು ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು. ಸೊ ನಾನು ಅಂದ್ಕೊಳ್ಳೋದು ಇದನ್ನು ಬರೀರಿ ಬೆಟರ್. ರಿಮೂವ್ ಎ ಆಫ್ ಪಿ ಇದನ್ನು ಬರೀರಿ ಇನ್ಸ್ಟೆಡ್ ಆಫ್ ರೈಟಿಂಗ್ ಐಟಮ್ ಈಕ್ವಲ್ಸ್ ಟು ಎ ಆಫ್ ಪಿ. ಅದೊಂದು ಚಿಕ್ಕ ಕರೆಕ್ಷನ್ ಮಾಡ್ಕೊಂಬಿಡಿ. ಅದು ಬರೆದ್ರೆ ಏನು ತಪ್ಪಿಲ್ಲ, ಬರಿಬಹುದು. ಹಾಗೆ ನಿಮ್ಮ ನೋಟ್ಸ್ನಲ್ಲಿ ಆಲ್ಗರಿದಮ್ನಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಇದೆ, ಆ ಕರೆಕ್ಷನನ್ನು ಹೇಳ್ತೀನಿ. ಆ ಕರೆಕ್ಷನನ್ನು ಆಲ್ಗರಿದಮ್ ಬರೆಯುವಾಗ ಹೇಳ್ತೀನಿ. ಅಲ್ಲಿ ಕೂಡ ಒಂದು ಚಿಕ್ಕ ಕರೆಕ್ಷನನ್ನು ಮಾಡ್ಕೊಂಬಿಡಿ. ಸೊ ಕೇಸ್ 1 ನಲ್ಲಿ ಪೊಸಿಷನ್ ಈಕ್ವಲ್ಸ್ ಟು 2, ವಿಚ್ ಮೀನ್ಸ್ ಪೊಸಿಷನ್ ಈಕ್ವಲ್ಸ್ 2 ಆದಾಗ ಎನ್ ಎಷ್ಟಿದೆ, ಎನ್ ಈಕ್ವಲ್ಸ್ ಟು 5 ಇದೆ ಸ್ಟಾರ್ಟಿಂಗ್ನಲ್ಲಿ. ಸೊ ಈಗ ನಾನು ಅರೇನ ಕನ್ಸಿಡರ್ ಮಾಡೋದಾದರೆ 0 1 2 3 4. ಸೊ ಅರೇನ ಕನ್ಸಿಡರ್ ಮಾಡೋದಾದ್ರೆ 10 20 ಎ ಆಫ್ ಪಿ ವಿಚ್ ಇಸ್ 2 ರಿಮೂವ್ ಆಯಿತು. ನೆಕ್ಸ್ಟ್ 40 50. ಸೊ ಈಗ ರಿಮೂವ್ ಆದಮೇಲೆ ಸ್ಪೇಸ್ ಖಾಲಿ ಇದೆ. ಸೊ ಅರೇ ಡೆಫಿನೇಷನ್ ಏನು ಹೇಳುತ್ತೆ, it has to be a collection of homogeneous elements which has to be placed sequentially ಅಂತ ಹೇಳುವಾಗ one after the other. ಈಗ 40 ಮತ್ತೆ 20 ಮಧ್ಯದಲ್ಲಿ ಗ್ಯಾಪ್ ಇದೆ, ಇಟ್ಸ್ ನಾಟ್ ಸೀಕ್ವೆನ್ಷಿಯಲ್, ಒನ್ ಆಫ್ಟರ್ ದಿ ಅದರ್ ಈಗ ಪ್ಲೇಸ್ ಆಗಿಲ್ಲ. ಸೊ ಈಗ ನಾನು ಅದನ್ನ ಪ್ಲೇಸ್ ಮಾಡಬೇಕು. ಮಾಡೋದಾದ್ರೆ ಹೇಗೆ, ನಿಮಗೆ ಲೈನ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಒಂದು ಸ್ಟೂಡೆಂಟನ್ನು ಪರ್ಟಿಕ್ಯುಲರ್ ಲೈನ್ನಿಂದ ನಾನು ಹೊರಗೆ ತೆಗೆದ್ರೆ ಆ ಲೈನ್ ಒನ್ ಆರ್ಮ್ ಡಿಸ್ಟೆನ್ಸ್ ರೂಲನ್ನು ಫಾಲೋ ಮಾಡೋದಿಲ್ಲ. ಹೌದಾ? ಈಗ ಒನ್ ಆರ್ಮ್ ಡಿಸ್ಟೆನ್ಸ್ ಅನ್ನ ಫಾಲೋ ಮಾಡೋದು ಹೆಂಗೆ, 4th ಪೊಸಿಷನ್ ಇರೋರನ್ನ 3ನೇ ಪೊಸಿಷನ್ಗೆ ತಳ್ಳಬೇಕು ನಾನು. ಆಗ 4th ಪೊಸಿಷನ್ ಖಾಲಿ ಆಗುತ್ತೆ. 5th ಪೊಸಿಷನ್ ಅಲ್ಲಿ ಒಬ್ರು ನಿಂತಿದ್ದಾರೆ. ಈಗ 5th ಪೊಸಿಷನ್ ಅಲ್ಲಿ ಇರೋನನ್ನ ಮುಂದೆ ತಳ್ತೀನಿ. ಸೊ ವಿಚ್ ಮೀನ್ಸ್ ಐ ಆಮ್ ಪುಷಿಂಗ್ ದ ಸ್ಟೂಡೆಂಟ್ಸ್ ಹೂ ಆರ್ ಇನ್ 4th and 5th ಪೊಸಿಷನ್ ಟು ಕಮ್ ಫಾರ್ವರ್ಡ್. ಹೌದಲ್ವಾ? ಸೊ ಸೇಮ್ ಥಿಂಗ್ ಮಾಡ್ಬೇಕೀಗ ಇಲ್ಲಿ ನಾನು ಈ 40ಅನ್ನ ಈ ಪೊಸಿಷನ್ಗೆ ತಳ್ಳಬೇಕು, 50ಅನ್ನ ಈ ಪೊಸಿಷನ್ಗೆ ಕರ್ಕೊಂಡು ಬರಬೇಕು. ಓಕೆ, ಸೊ ಹಿಂಗೆ ಇದನ್ನು ನಾನು ಎ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಎ ಆಫ್ 3 ನಲ್ಲಿ ಇರುವಂತಹ ವ್ಯಾಲ್ಯೂ ಅನ್ನ ಎ ಆಫ್ 2ಗೆ ತಗೊಂಡು ಬರಬೇಕು. ಸೊ ಈ ಡೆಫಿನಿಷನ್ ಪ್ರಕಾರ, ಈ ಸ್ಟೇಟ್ಮೆಂಟ್, ಈ ಇನ್ಸ್ಟ್ರಕ್ಷನ್ ಪ್ರಕಾರ 40 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಎ ಆಫ್ 4 ನಲ್ಲಿ ಇರುವಂತಹ ಡೇಟಾ ಎಲಿಮೆಂಟ್ ಅನ್ನ ಎ ಆಫ್ 3ಗೆ ತಗೊಂಡು ಬರ್ತೀನಿ, ವಿಚ್ ಮೀನ್ಸ್ 50 ಕಮ್ಸ್ ಟು ಎ ಆಫ್ 3. ಸೊ ಈಗ ಈ ಎಲಿಮೆಂಟ್ ಖಾಲಿ, ಐ ಮೀನ್ ಈ ಬ್ಲಾಕ್ ಖಾಲಿ, ಐ ಹ್ಯಾವ್ ಡಿಲೀಟೆಡ್. ಸೊ ಇಷ್ಟು ಪ್ರೋಸೆಸ್ ಆದಮೇಲೆ ವಾಟ್ ಈಸ್ ನಂಬರ್ ಆಫ್ ಎಲಿಮೆಂಟ್, ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಅರೇ? ಸೊ ಫಸ್ಟಿಗೆ 5 ಇತ್ತು, ಈಗ ಅದು 4 ಆಯಿತು. 5 4 ಆಗೋದು ಹೆಂಗೆ, 5 - 1 4. 5ನ ರೆಪ್ರೆಸೆಂಟ್ ಮಾಡ್ತಾ ಇರೋದು n ಆಗಿರೋದ್ರಿಂದ n ಈಕ್ವಲ್ಸ್ ಟು n - 1. ಸೊ ಇನ್ಸರ್ಷನ್ ಕೇಸ್ನಲ್ಲಿ ನೋಡುವಾಗ n+1, ಯಾಕೆ, ಐ ಆಮ್ ಇನ್ಸರ್ಟಿಂಗ್ 1 ಡೇಟಾ ಎಲಿಮೆಂಟ್ ಇನ್ ಟು ದ ಅರೇ. ಇಲ್ಲಿ n - 1 ಯಾಕೆ, ಐ ಆಮ್ ರಿಮೂವಿಂಗ್ 1 ಎಲಿಮೆಂಟ್ ಫ್ರಮ್ ದಿಸ್ ಅರೇ, ಫ್ರಮ್ ದಿಸ್ ಅರೇ. ಹೌದಾ? ಸೊ ಇದು ಕೇಸ್ 1 ಆಯಿತು. ಕೇಸ್ 2 ನೋಡೋದಾದ್ರೆ, ಕೇಸ್ 2 ಪೊಸಿಷನ್ ಈಕ್ವಲ್ಸ್ ಟು 0 ಅಂದರೆ 0th ಪೊಸಿಷನ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಅಥವಾ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನೋಟ್ಸ್ನಲ್ಲಿ ಐಟಮ್ ಈಕ್ವಲ್ಸ್ ಟು ಎ ಆಫ್ ಪಿ ಅಂತಿದೆ, ಅದನ್ನು ರಿಮೂವ್ ಎ ಆಫ್ ಪಿ ಅಂತ ಮಾಡ್ಕೊಂಬಿಡಿ. ಸೊ ಅಲ್ಲೂ ಕೂಡ ಒಂದು ಚಿಕ್ಕ ಚೇಂಜ್ ಆಗುತ್ತೆ. ಅಲ್ಲಿ ನಿಮಗೆ ಐಟಮ್ ಅಂತ ಕೊಟ್ಟಿರ್ತೀನಿ ಆಲ್ಗರಿದಮ್ ಬರೆಯುವಾಗ. ಸೊ ಅಲ್ಲಿ ಕೂಡ ಐಟಮ್ ಅನ್ನು ತೆಗೆದ್ರೆ ಬರೀ ಇಷ್ಟನ್ನೇ ಬರೆದ್ರು ಸಾಕು. ಕೇಸ್ 2 ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ಪೊಸಿಷನ್ ಲೈನ್ ಇದೆ, ಲೈನ್ನಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೀನಿ ಯಾರನ್ನ ಹೊರಗೆ ತೆಗಿಬೇಕು ಅನ್ನೋದನ್ನ. ರಿಮೂವ್ ಅರೇನಲ್ಲಿ ಇರುವಂತಹ ಎಲಿಮೆಂಟ್, ಯಾವ ಎಲಿಮೆಂಟ್, ಈ ಪೊಸಿಷನ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ರಿಮೂವ್ ಮಾಡಿ ಆಯ್ತು. ರಿಮೂವ್ ಮಾಡಿದ ಮೇಲೆ ಐ ಆಮ್ ಲೆಫ್ಟ್ ಔಟ್ ವಿತ್ 10 20 30 40 50. ಸೊ 0th ಪೊಸಿಷನ್ ಖಾಲಿ ಇದೆ.
ಹೌದಾ? ಸೊ ಈಗ ನಾನು ಈ ಎಲಿಮೆಂಟ್ಸ್ ಬಾಕಿ ಎಲಿಮೆಂಟ್ಸನ್ನ ಬಾಕಿ ಸ್ಟೂಡೆಂಟ್ಸ್ನ ಮುಂದೆ ತಳ್ಳಬೇಕು, ಮುಂದೆ ಪುಷ್ ಮಾಡಬೇಕು. ಹೆಂಗೆ 20 ಫಸ್ಟ್ 0th ಪೊಸಿಷನ್ಗೆ ಬರುತ್ತೆ, 30 ಫಸ್ಟ್ ಪೊಸಿಷನ್ಗೆ ಬರುತ್ತೆ, 40 ಸೆಕೆಂಡ್ ಬ್ಲಾಕಿಗೆ ಬರುತ್ತೆ, 50 ಥರ್ಡ್ ಬ್ಲಾಕಿಗೆ ಬರುತ್ತೆ. ಹೌದಲ್ವಾ? ಸೊ ಪುಷಿಂಗ್ ಪ್ರೊಸೆಸ್ ಹೆಂಗೆ, ಎ ಆಫ್ 1 ಇದನ್ನ ಎ ಆಫ್ 0ಗೆ ಪುಷ್ ಮಾಡ್ತೀನಿ. ನೆಕ್ಸ್ಟ್ ಎ ಆಫ್ 2 ಆ ಎಲಿಮೆಂಟ್ ಅನ್ನ ಎ ಆಫ್ 1ಗೆ ಪುಷ್ ಮಾಡ್ತೀನಿ. ಎ ಆಫ್ 3 ಈ ಎಲಿಮೆಂಟ್ ಅನ್ನ ಎ ಆಫ್ 2, ಎ ಆಫ್ 4 ಎಲಿಮೆಂಟ್ ಅನ್ನ ಎ ಆಫ್ 5. ಸೊ ಆ ರೀತಿ ಮಾಡುವಾಗ ನನಗೆ ಎಲಿಮೆಂಟ್ಸ್ ಸೊ ಈ ಫಾರ್ಮ್ನಲ್ಲಿ ಬರುತ್ತೆ. 20 ಅನ್ನೋದು 0th ಬ್ಲಾಕಿಗೆ ಬರುತ್ತೆ, 30 ಫಸ್ಟ್ ಬ್ಲಾಕಿಗೆ ಬರುತ್ತೆ, 40 ಸೆಕೆಂಡ್ ಬ್ಲಾಕಿಗೆ ಬರುತ್ತೆ, 50 ಥರ್ಡ್ ಬ್ಲಾಕಿಗೆ ಬರುತ್ತೆ. ಹೌದಾ? ಇದಿಷ್ಟು ಆದಮೇಲೆ ಪ್ರೋಸೆಸ್ ಆದಮೇಲೆ n = n-1. ಸೊ ಈಗ ಈ ಎಕ್ಸ್ಪ್ಲನೇಷನ್ ಅನ್ನ ಇಟ್ಕೊಂಡು, ಈ ಎಕ್ಸ್ಪ್ಲನೇಷನ್ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಎಕ್ಸ್ಪ್ಲನೇಷನ್ ಅನ್ನ ಇಟ್ಕೊಂಡು ಈಗ ನಾನು ಆಲ್ಗರಿದಮ್ ಅನ್ನ ಬರೀತೀನಿ. ಸ್ಟೆಪ್ 1 ಆಲ್ಗರಿದಮ್ ನಲ್ಲಿ ಸ್ಟೆಪ್ 1 ಐ ಶಾಲ್ ಸ್ಟಾರ್ಟ್ ದ ಆಲ್ಗರಿದಮ್. ಹೌದಾ? ಇಂಪ್ಲಿಮೆಂಟೇಷನ್ ಅಥವಾ ಡೆಮಾನ್ಸ್ಟ್ರೇಷನ್ ಸ್ಟಾರ್ಟ್ ಮಾಡಿದೆ, ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದೆ. ಸ್ಟೆಪ್ 2, ಸೊ ಈಗ ನಾನು ಈ ಡಿಲೀಷನ್ ಅನ್ನೋ ಪ್ರೊಸೆಸ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನನಗೆ ಅರೇ ಅನ್ನೋದು ಪ್ರೀ ಎಕ್ಸಿಸ್ಟಿಂಗ್. ಸೊ ಅರೇ ಬಿಟ್ಟು ನನಗೆ ಇನ್ನೇನು ಬೇಕು, ಇನ್ಯಾವ ಎಲಿಮೆಂಟ್ ಬೇಕು? ಐ ನೀಡ್ ಪೊಸಿಷನ್. ಸೊ ಐ ಹ್ಯಾವ್ ಟು ರೀಡ್ ಪೊಸಿಷನ್. ಆ ಪೊಸಿಷನ್ ಅನ್ನ ಪಿ ಅಂತ ಹೇಳಿ ತಗೊಂಡಿದ್ದೀನಿ. ಹೌದಲ್ವಾ? ಸ್ಟೆಪ್ 3 ಈಗ ಯಾವ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಅನ್ನ ನಾನು ಆ ಲೈನ್ ಇಂದ ಹೊರಗೆ ತಗೊಂಡ್ ಬರಬೇಕು ನನಗೆ ಗೊತ್ತಿದೆ, ಅದನ್ನ ರೀಡ್ ಮಾಡ್ಕೊಂಡಿದ್ದೀನಿ. ಈಗ ಆ ಸ್ಟೂಡೆಂಟ್ ಅನ್ನ ಹೊರಗೆ ತಗೊಂಡ್ ಬರ್ಬೇಕಲ್ವಾ? ವಿಚ್ ಮೀನ್ಸ್ ಇನ್ ದಿಸ್ ಕೇಸ್ ಐ ಹ್ಯಾವ್ ಟು ರಿಮೂವ್ ದ ಪರ್ಟಿಕ್ಯುಲರ್ ಎಲಿಮೆಂಟ್ ಫ್ರಮ್ ದಿಸ್ ಪೊಸಿಷನ್. ಸೊ ಏನ್ ಮಾಡ್ತೀನಿ? ರಿಮೂವ್ ಎ ಆಫ್ ಪಿ. ಎ ಆಫ್ ಪಿ ನೇ ಯಾಕೆ ತಗೊಂಡಿದ್ದೀನಿ? ಬಿಕಾಸ್ ಇನ್ ಮೈ ಆಲ್ಗರಿದಮ್ ಐ ಹ್ಯಾವ್ ಟೇಕನ್ ಎ ಆಸ್ ಎನ್ ಅರೇ. ಓಕೆ. ಸ್ಟೆಪ್ 4 ನೋಡೋದಾದ್ರೆ ಈಗ ರಿಮೂವ್ ಆದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ? ಎಲ್ಲ ಎಲಿಮೆಂಟ್ ಅನ್ನ ಮುಂದೆ ತಳ್ತಾ ಇದ್ದೀನಿ, ಮುಂದೆ ಪುಷ್ ಮಾಡ್ತಾ ಇದ್ದೀನಿ. ಪುಷ್ ಮಾಡ್ಲಿಕ್ಕೆ ನಾನು ಈ ಪ್ರೋಸೆಸ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಈ ಪ್ರೋಸೆಸ್ ನೋಡುವಾಗ ಎರಡು ಪ್ರೋಸೆಸ್ ನಲ್ಲಿ ಎ ಆಫ್ ಸಮಥಿಂಗ್ ಈಕ್ವಲ್ಸ್ ಟು ಎ ಆಫ್ ಸಮಥಿಂಗ್ ಕಾಮನ್. ಹೌದಾ? ಈ ಕಾಮನ್ ಅನ್ನ ನಾನು ಹಂಗೆ ಬರ್ಕೊಳ್ತೀನಿ. ಎ ಆಫ್ ಸಮಥಿಂಗ್ ಈಕ್ವಲ್ಸ್ ಟು ಎ ಆಫ್ ಸಮಥಿಂಗ್. ಓಕೆ. ಸೊ ಈ ರೀತಿ ಬರ್ಕೊಂಡ್ಮೇಲೆ ಅರೇ ಅಂತ ಹೇಳುವಾಗ ಫಾರ್ ಲೂಪ್ ಅನ್ನು ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿದೆ, ಇಂದಿನ ಸೆಷನ್ ಅಲ್ಲಿ ಕೂಡ ಹೇಳಿದ್ದೆ, ಇದು ಸೀಕ್ವೆನ್ಷಿಯಲಿ ಹೋಗೋದ್ರಿಂದ ನಾನು ಫಾರ್ ಲೂಪ್ ಅನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಫಾರ್ ಲೂಪ್ ಅನ್ನು ಬರೆಯುವಾಗ ಫಾರ್ ಐ ಅನ್ನೋ ವೇರಿಯೇಬಲ್ ಅನ್ನ ಯೂಸ್ ಮಾಡ್ತೀವಿ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗ್ ರೈಟ್ ಸೈಡ್ನಾದ್ರೂ ಕನ್ಸಿಡರ್ ಮಾಡಿ, ಇಲ್ಲ ಲೆಫ್ಟ್ ಸೈಡ್ನಾದ್ರೂ ಕನ್ಸಿಡರ್ ಮಾಡಿ, ಇದು ನಿಮಗೆ ಬಿಟ್ಟಿದ್ದು. ಸೊ ನೋಟ್ಸ್ ಪ್ರಕಾರ ಹೋಗೋದಾದ್ರೆ, ನಿಮ್ಮ ನೋಟ್ಸ್ನಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅದರ ಪ್ರಕಾರ ಹೋಗೋದಾದ್ರೆ ನಾನು ಲೆಫ್ಟ್ ಸೈಡನ್ನು ಕನ್ಸಿಡರ್ ಮಾಡಿದ್ದೀನಿ. ರೈಟ್ ಸೈಡನ್ನು ಕೂಡ ಕನ್ಸಿಡರ್ ಮಾಡ್ಬೋದು, ಏನೂ ತಪ್ಪಿಲ್ಲ. ಸಾರಿ. ಈಗ ಇಲ್ಲಿ ನೋಡೋದಾದ್ರೆ E2 ಈ ಒಂದು ಇದರಲ್ಲಿ, ಈ ಒಂದು ಪ್ರೊಸೆಸಿಂಗ್ನಲ್ಲಿ E2 ಈ ಸ್ಟೆಪ್ಸ್ನಲ್ಲಿ E0 ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? ಪೊಸಿಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹೌದಾ? ಸೊ ಹಾಗಾದ್ರೆ ನಾನು ಸ್ಟಾರ್ಟ್ ಮಾಡುವಾಗ ಐ ಶಾಲ್ ಸ್ಟಾರ್ಟ್ ವಿತ್ ಪೊಸಿಷನ್. ಅದನ್ನ ನಾನು ಪಿ ಅಂತ ಹೇಳಿ ತಗೊಂಡಿದ್ದೀನಿ. ಪೊಸಿಷನ್ ಇಂದ ಸ್ಟಾರ್ಟ್ ಮಾಡಿದ್ರೆ 3ಗೆ ಎಂಡ್ ಆಗ್ತಾ ಇದೆ. ಇಲ್ಲೂ ಕೂಡ 3ಗೆ ಎಂಡ್ ಆಗ್ತಾ ಇದೆ. ಹೌದಾ? ಸೊ 3 ಅನ್ನ ನಾನು ಹೆಂಗ್ ರೆಪ್ರೆಸೆಂಟ್ ಮಾಡ್ಬೋದು? ನಿಮ್ಮ ನೋಟ್ಸ್ ನಲ್ಲಿ ಹಾಗೂ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ಒಂದು ಸ್ಟೆಪ್ ಮಿಸ್ಟೇಕ್ ಇದೆ. ಸೊ ಈ ಒಂದು ಸ್ಟೆಪ್ ನೋಟ್ಸ್ ನಲ್ಲೂ ಕರೆಕ್ಷನ್ ಮಾಡ್ಕೊಂಡ್ಬಿಡಿ. n-1 ಬರೀಬಹುದು, ಬಟ್ ಅದು ಯಾವಾಗ ಬರಿಬೇಕು, ಅದು ಯಾವಾಗ ಬರೀಲಿಕ್ಕೆ ಬರತ್ತೆ ಅದನ್ನು ಕೂಡ ಹೇಳ್ತೀನಿ. ಸೊ 3 ಇದೆ. 3 ವಿತ್ ರೆಸ್ಪೆಕ್ಟ್ ಟು 5 ಹೆಂಗ್ ಬರಿಬಹುದು? ಇದನ್ನ ನಾನು n-2 ಬರಿಬಹುದು, ಇದನ್ನ ನಾನು n-1 ಅಂತ ಬರಿಬಹುದು. ಹೌದಾ? 4 n-1 ಬರೆದ್ರೆ 4 3 ಆಗ್ಲಿಕ್ಕೆ n-2 ಬರೀತೀವಿ. n-1 -1 ವಿಚ್ ಇಸ್ n-2. ಈ ಕೇಸ್ನಲ್ಲೂ ನೋಡೋದಾದ್ರೆ ಸೇಮ್ ಅದೇ ಬರುತ್ತೆ. n-1 ಇದು
n minus 2 ಇದು. ಸೊ ಫಾರ್ I equals to p to n minus 2. ಸೊ ಈ ನೋಟ್ಸ್ ನಲ್ಲಿ ಇದೊಂದು ಕರೆಕ್ಷನ್ ಮಾಡ್ಕೊಂಡ್ಬಿಡಿ. n minus 1 ಬರಿಬಹುದು. n minus 1 ಬರಿವಾಗ n minus 1 ಯಾವಾಗ ಬರಿತೀರಾ ಅಂತ ನೋಡಿದ್ರೆ when I equals to p, I is less than n minus 1. ಸೊ ಫಾರ್ ಲೂಪ್ ನಲ್ಲಿ ಪ್ರೋಗ್ರಾಮಿಂಗ್ ಬರೆಯುವಾಗ ನೀವು ಈ ಫಾರ್ಮೆಟ್ ನಲ್ಲಿ ಬರೆದ್ರೆ ಆಗ ನಾವು n minus 1 ಕನ್ಸಿಡರ್ ಮಾಡ್ತೀವಿ. ಬಟ್ ಆಲ್ಗಾರಿದಮ್ ಬರೆಯುವಾಗ ವಿಚ್ ರೆಫರ್ಸ್ ಟು ಲೆಸ್ಸರ್ ದೆನ್ ಆರ್ ಈಕ್ವಲ್ಸ್ ಟು ಈ ಫಾರ್ಮೆಟ್ ಗೆ ಬಂದ್ಬಿಡತ್ತೆ. ಸೊ ಅವಾಗ ನಾವು ಇಲ್ಲಿ 2 ಅನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಈಗ ನೋಡಿದ್ರೆ n minus 2 ಬರ್ಕೊಳ್ತೀವಿ. n minus 2. ಈಗ ನಾನು ಇಲ್ಲಿ ಡೌನ್ ಅಪ್ ಆ ಥರ ಏನು ಬರ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ನೀವು ಇಲ್ಲಿ ನೋಡೋದಾದ್ರೆ 0 ಇದ್ದಿದ್ದು 1 ಆಗುತ್ತೆ, 1 ಇದ್ದಿದ್ದು 2, 2 ಇದ್ದಿದ್ದು 3. ಸೊ ವಿಚ್ ಮೀನ್ಸ್ ಇಟ್ಸ್ ಇನ್ಕ್ರಿಮೆಂಟಿಂಗ್ ಬೈ 1 ಸ್ಟೆಪ್. ಸೊ ಈಚ್ ಸ್ಟೆಪ್ನಲ್ಲಿ ಅದು ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತಾ ಇದೆ. ಸೊ ಬೈ 1. ಸೊ ಹಾಗಾಗಿ ನಾನು ಹಿಂದಿನ ಸೆಷನ್ ಅಲ್ಲೇ ಹೇಳಿದೆ, ಡಿಕ್ರಿಮೆಂಟ್ ಮಾಡುವಾಗ ಡಿಕ್ರೀಸ್ ಆಗುವಾಗ ಮಾತ್ರ ಅದು ಡಿಕ್ರೀಸ್ ಆಗ್ತಾ ಇದೆ ಅಂತ ಸ್ಪೆಸಿಫೈ ಮಾಡ್ತೀವಿ. ಇಫ್ ಇಟ್ಸ್ ಗೋಯಿಂಗ್ ಟು ಅ ಪಾಸಿಟಿವ್ 1 ಅಥವಾ ಇನ್ಕ್ರಿಮೆಂಟ್ ಆಗ್ತಾ ಇದೆ ಅಂತ ಹೇಳುವಾಗ ಅಲ್ಲಿ ನಾವು ಅದನ್ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಫೈನ್. ಸೊ ಈಗ ಇಲ್ಲಿ ಬರೋದಾದ್ರೆ p 0 ರೆಪ್ರೆಸೆಂಟ್ ಮಾಡ್ತಾ ಇದೆ, ಅದು ಲೆಫ್ಟಿಗೆ ಬರುತ್ತೆ. p 2 ರೆಪ್ರೆಸೆಂಟ್ ಮಾಡ್ತಾ ಇದೆ, ಅದು ಲೆಫ್ಟಿಗೆ ಬರುತ್ತೆ. ವಿಚ್ ಮೀನ್ಸ್ I equals to p ಅಂದ್ರೆ I ಲೆಫ್ಟಿಗೆ ಬರುತ್ತೆ. ಹೌದಾ? 0 ಇದ್ರೆ 1, 1 ಇದ್ರೆ 2, 2 ಇದ್ರೆ 3, 3 ಇದ್ರೆ 4, ವಿಚ್ ಮೀನ್ಸ್ +1 +1 +1. I ಅನ್ನೇ ನಾನು ಯೂಸ್ ಮಾಡಬೇಕಾಗಿರೋದ್ರಿಂದ I ಬರ್ಕೊಳ್ತೀನಿ. ಸೊ I 0 ಇದ್ರೆ 1 ಆಗೋದು ಯಾವಾಗ? 0 + 1 1. I 1 ಇದ್ದಾಗ 2 ಆಗೋದು ಯಾವಾಗ? 1 + 1 2. ವಿಚ್ ಮೀನ್ಸ್ I ಈ ಕಡೆ ಬರುವಾಗ I + 1 ಬರುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಇದಿಷ್ಟು ಪ್ರೋಸೆಸ್ ಒಂದು ಲೂಪ್ ನಲ್ಲೇ ರನ್ ಆಗುತ್ತೆ. ಬಿಕಾಸ್ ಸೇಮ್ ಸಿಮಿಲರ್ ಸ್ಟೇಟ್ಮೆಂಟ್ಸ್ ಬರೀ ಇಂಡೆಕ್ಸ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗೋದ್ರಿಂದ ಆ ಇಂಡೆಕ್ಸ್ ವ್ಯಾಲ್ಯೂಸ್ ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾನು ಲೂಪಿಂಗ್ ಅನ್ನ ಯೂಸ್ ಮಾಡ್ಕೊಳ್ತೀನಿ. ಲೂಪಿಂಗ್ ಅನ್ನ ಯೂಸ್ ಮಾಡಿ ಇದೊಂದು ಸ್ಟೇಟ್ಮೆಂಟ್ ಅನ್ನ ಮಲ್ಟಿಪಲ್ ಟೈಮ್ಸ್ ಬರೆಯೋ ಬದಲು ಒಂದು ಸಲ ಬರೆದು ಲೂಪ್ ನಲ್ಲಿ ರನ್ ಮಾಡ್ಕೊಳ್ತೀನಿ. ಸೊ ದೀಸ್ ಸ್ಟೇಟ್ಮೆಂಟ್ಸ್ ಓನ್ಲಿ ಬಿಲಾಂಗ್ಸ್ ಟು ಲೂಪ್. ಸೊ ಈ ಸ್ಟೇಟ್ಮೆಂಟ್ ಆದ್ಮೇಲೆ ಎಂಡ್ ಫಾರ್ ಲೂಪಿಂಗ್ ಸ್ಟೇಟ್ಮೆಂಟ್ ಆದ್ಮೇಲೆ ದಿಸ್ ಸ್ಟೇಟ್ಮೆಂಟ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ ಸ್ಟೇಟ್ಮೆಂಟ್ ಬರುತ್ತೆ? ನೆಕ್ಸ್ಟ್ ಸ್ಟೆಪ್ ನಲ್ಲಿ ಸ್ಟೆಪ್ 5 ಡಿಲೀಟ್ ಆಯ್ತು, ರಿಮೂವ್ ಆಯ್ತು. ರಿಮೂವ್ ಆದ್ಮೇಲೆ ಎಷ್ಟಾಯ್ತು ಎಲಿಮೆಂಟ್ಸ್? ಈ ಕೇಸ್ನಲ್ಲಿ 5 ಇತ್ತು, 4 ಆಯ್ತು. 5 ಇತ್ತು, 4 ಆಯ್ತು. ಹೌದಾ? 5 ಇದ್ದು 4 ಆಗ್ಲಿಕ್ಕೆ n minus 1 ವಿಚ್ ಇಸ್ n equals to n minus 1. ನಾನು ಇದನ್ನ ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ ಬಿಕಾಸ್ ಇದನ್ನ ಸ್ಟ್ರೆಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಯಾಕೆಂದ್ರೆ +1 ಯಾವಾಗ ಮಾಡ್ತೀವಿ, ಇನ್ಸರ್ಷನ್ ಅಲ್ಲಿ +1 ಯಾಕೆ ಮಾಡಿದ್ವಿ? ಒಂದು ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ +1 ಮಾಡಿದ್ವಿ. ಇಲ್ಲಿ n minus 1 ಯಾಕೆ ಮಾಡ್ತಾ ಇದೀವಿ? ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅಲ್ಲಿ 5 ಇತ್ತು, ಸಾರಿ 5 ಇತ್ತು. 5 ನಲ್ಲಿ ಒಂದು ಎಲಿಮೆಂಟ್ಸ್ ಅನ್ನ ಡಿಲೀಟ್ ಮಾಡಿದ್ವಿ ವಿಚ್ ಬಿಕಮ್ಸ್ 4. ಆ 4 ಅನ್ನ ಬರಲಿಕ್ಕೆ ವಿತ್ ರೆಫರೆನ್ಸ್ ಟು n minus 1 ಬರ್ಕೊಳ್ತೀವಿ. ಆ n minus 1 4 ಆಗಿದ್ದು ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸೇ ಆಗುತ್ತೆ. ಹಾಗಾಗಿ ಅದನ್ನ n ಗೆ ಬರ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ 6 ಇಸ್ ಟು ಪ್ರೋಸೆಸ್ ಡಿಲೀಷನ್ ಮಾಡಲಿಕ್ಕೆ. ಡಿಲೀಷನ್ ಆದ್ಮೇಲೆ ಐ ಹ್ಯಾವ್ ಟು ಸ್ಟಾಪ್ ದ ಪ್ರೋಸೆಸ್. ಸ್ಟಾಪ್ ಮಾಡಲಿಕ್ಕೆ ಸ್ಟಾಪ್ ಅಂತ ಬರ್ಕೊಳ್ತೀವಿ. Okay, so this is an algorithm to delete an element from or to remove an element from the array. Hope ನಿಮಗೆ ಈ ಎಕ್ಸ್ಪ್ಲೇಷನ್ ಜೊತೆಗೆ ಈ algorithm ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. If any doubts, you can contact me. We shall see next set of algorithms in next class.